ಓಂ ನಮೋ ವೆಂಕಟೇಶಾಯ. ಈ ವಿಶೇಷ ಕಾರ್ಯಕ್ರಮ ಪ್ರೀಣಯಾಮೋ ವಾಸುದೇವಂ ಎಂಬುದರಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ರಚಿಸಿರುವಂತಹ ದ್ವಾದಶ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರ ರತ್ನವನ್ನು ನಾವು ನೋಡ್ತಾ ಇದ್ದೇವೆ. ಈ ಸ್ತೋತ್ರ ರತ್ನದಲ್ಲಿ ಒಟ್ಟು 12 ಅಧ್ಯಾಯಗಳಿದೆ. ಇದರಲ್ಲಿ ನಾವು ಮೊದಲನೇ 10 ಅಧ್ಯಾಯಗಳನ್ನು ನೋಡಿ ಇವತ್ತಿನಿಂದ 11ನೇ ಅಧ್ಯಾಯವನ್ನು ನೋಡೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಪ್ರತಿ ಒಂದು ಸ್ತೋತ್ರವನ್ನು ಪಠಿಸುವಾಗ ಅದರ ಜೊತೆ ಅದರ ಅರ್ಥವನ್ನು ತಿಳ್ಕೊಂಡು ಸರಿಯಾಗಿ ಅನುಸಂಧಾನಪೂರ್ವಕವಾಗಿ ಹೇಳಿದರೆ ಅದಕ್ಕೆ ಪೂರ್ಣ ಫಲವನ್ನು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದೆ. ಹಾಗಾಗಿ ಪ್ರತಿ ಒಂದು ಸ್ತೋತ್ರವನ್ನು ಹೇಳುವಾಗ ಅದರ ಸುಲಭವರ್ಥವನ್ನಾದರೂ ನಾವು ತಿಳಿಯೋದಕ್ಕೆ ಒಂದು ಪ್ರಯತ್ನವನ್ನು ಪಡಬೇಕು. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ದ್ವಾದಶ ಸ್ತೋತ್ರದ ಅರ್ಥವನ್ನು ಒಂದು ಸುಲಭ ರೀತಿಯಲ್ಲಿ ತಿಳಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಈಗ 11ನೇ ಅಧ್ಯಾಯ, ಇದರ ಮೊದಲನೇ ಶ್ಲೋಕವನ್ನು ನಾವು ನೋಡೋಣ. ಉದೀರ್ಣ ಮಜರಂ ದಿವ್ಯಂ ಅಮೃತಸ್ಯ ಸಂಧ್ಯಧೀಷಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ರಪಿವಂದಿತಂ. ಇಲ್ಲಿ ಪ್ರತಿ ಒಂದು ಶ್ಲೋಕದಲ್ಲೂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಎಂಬುವ ಈ ಪಂಕ್ತಿ ಪ್ರತಿ ಒಂದು ಶ್ಲೋಕದಲ್ಲೂ ಬರುತ್ತೆ. ಏಕಾದಶ ಅಧ್ಯಾಯದ ಮೊದಲನೇ ಶ್ಲೋಕ, ಉದೀರ್ಣ ಮಜರಂ ದಿವ್ಯಂ ಅಮೃತಸ್ಯ ಸಂಧ್ಯಧೀಷಿತು ಎಂಬುದಾಗಿ. ಉದೀರ್ಣ ಅಂದರೆ ಏನು, ಇಲ್ಲಿ ಉತ್ಕೃಷ್ಟವಾದ ಏನು, ಅಜರಂ ಅಲ್ಲೇ ಏನು ಅಂದರೆ ಮುಪ್ಪಿಲ್ಲದ, ಜರಂ ಅಂದರೆ ಮುಪ್ಪು, ಅಜರಂ ಅಂದರೆ ಮುಪ್ಪಿಲ್ಲದ, ದಿವ್ಯಂ ಅಂದರೆ ದಿವ್ಯವಾದ, ಅಮೃತಸ್ಯಂದಿ ಅಂತ ಈ ಪದಚ್ಛೇದ ಮಾಡಿದಾಗ ಅಮೃತಸ್ಯ ಸಂಧಿ ಅಂದರೆ ಅಮೃತವನ್ನು ಸುರಿಸುವಂತಹ, ಅಧೀಶಿತು ಅಂದರೆ ಸರ್ವೇಶ್ವರನಾದ ಯಾರು ಭಗವಂತನಿದ್ದಾನೆ ಅವನೇ ಆನಂದಸ್ಯ ಪದಂ ವಂದೇ. ಅಂದರೆ ಈಗ ಆನಂದಸ್ಯ ಪದ ಅಧೀಶಿತು ಅಂದರೆ ಸರ್ವೇಶ್ವರನಾದ ಯಾರಿದ್ದಾನೆ, ಬ್ರಹ್ಮೇಂದ್ರಾದ್ಯಭಿವಂದಿತಂ ಅಂದರೆ ಬ್ರಹ್ಮ, ಇಂದ್ರ ಮೊದಲಾದ ಅನೇಕ ಶ್ರೇಷ್ಠ ದೇವತೆಗಳಿಂದ ವಿಶೇಷವಾಗಿ ಅಭಿವಂದಿತಂ, ವಂದಿತಂ ಅಲ್ಲ ಅಭಿವಂದಿತಂ ಅಂದರೆ ವಿಶೇಷವಾಗಿ ವಂದಿತನಾಗಿದ್ದಾನೆ. ಆನಂದಸ್ಯ ಅಂದರೆ ಆನಂದ ಪೂರ್ಣನಾದ ಯಾರಿದ್ದಾನೆ ಶ್ರೀ ಹರಿಯು, ಅವನ ಪದಂ ಅಂದರೆ ಪಾದವನ್ನು ಒಂದೇ ಅದರ ಪಾದವನ್ನು ನಾನು ನಮಿಸ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉದೀರ್ಣ ಮಜರಂ ಅಂದರೆ ಈಗ ಉತ್ಕೃಷ್ಟವಾದ ಮುಪ್ಪಿಲ್ಲದ ದಿವ್ಯವಾದ ಅಮೃತವನ್ನು ಸುರಿಸುವಂತಹ ಸರ್ವೇಶ್ವರನಾದ ಭಗವಂತ. ಉದೀರ್ಣಂ ಅಂದರೆ ಉತ್ಕೃಷ್ಟವಾದ ಭಗವಂತ, ಸರ್ವೋತ್ತಮ ಭಗವಂತ. ಉತ್ಕೃಷ್ಟ ಎಲ್ಲ ದೇವತೆಗಳಿಗಿಂತ, ಎಲ್ಲ ಲೋಕಗಳಿಗಿಂತ, ಎಲ್ಲ ಶಕ್ತಿಗಳಿಗಿಂತ ಮೀರಿದ ಭಗವಂತ ಇದ್ದಾನೆ. ಅದಕ್ಕೆ ಅವನ ಉತ್ಕೃಷ್ಟವಾದ, ಅದಕ್ಕೆ ಉದೀರ್ಣಂ. ಅಜರಂ ಮುಪ್ಪಿಲ್ಲದವನು. ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ವಯಸ್ಸಾಗ್ತಾ ಅವರ ಶಕ್ತಿ ಕುಂದು ಹೋಗುತ್ತೆ. ಭಗವಂತನಿಗೆ ಮುಪ್ಪೇ ಇಲ್ಲ, ಅವನಿಗೆ ವಯಸ್ಸು ಅನ್ನೋದು ಆಗೋದೇ ಇಲ್ಲ. ಬ್ರಹ್ಮದೇವರವರೆಗೂ ಎಲ್ಲರಿಗೂ ಅವರ ಕಾಲಕ್ರಮೇಣ ಅವರು ಹೋಗ್ತಾ ಅವರು ಮುಪ್ಪು ಕಡೆ ಹೋಗ್ತಾರೆ, ಶಕ್ತಿ ಕುಂದ ಇಲ್ಲ. ಆದರೆ ಭಗವಂತ ಯಾವಾಗಲೂ ಅವನಿಗೆ ಮುಪ್ಪೇ ಇಲ್ಲ. ಅದಕ್ಕೆ ಅಜರಂ. ದಿವ್ಯಂ ಅಂದರೆ ದಿವ್ಯವಾದ, ಎಂಥ ಏನಿದೆ ಅದು ದಿವ್ಯವಾದ ಅಮೃತವನ್ನು ಸುರಿಸುವವನು. ಅಮೃತ ಯಾರು ಸುರಿಸ್ತಾನೆ ಅಂದರೆ ಅವನೇ ಅಮೃತ ಆಗಿರಬೇಕು, ಅವನಿಗೆ ಮೃತ್ಯು ಇರಬಾರ್ದು. ಯಾರಿಗೆ ಮೃತ್ಯು ಇರುತ್ತೋ ಅವನ ಇನ್ನೊಬ್ಬರಿಗೆ ಅಮೃತವನ್ನು ಸುರಿಸುವುದಕ್ಕೆ ಆಗೋದಿಲ್ಲ. ಅದಕ್ಕೆ ಅಮೃತ ಸಂಧಿ ಅಧೀಶತು, ಸರ್ವೇಶ್ವರನಾದ ಯಾರು ಭಗವಂತನಿದ್ದಾನೆ ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ತಾನೆ. ಅದು ನಾನು ನಮಸ್ಕಾರ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಆದರೆ ಬ್ರಹ್ಮ, ಇಂದ್ರ ಮೊದಲಾದ ಅನೇಕ ಶ್ರೇಷ್ಠ ದೇವತೆಗೂ ಕೂಡ ಈ ಸಮಯದಲ್ಲಿ ಭಗವಂತನನ್ನು ನಮಿಸ್ತಾ ಇದ್ದಾರೆ, ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆನಂದಸ್ಯ ಅಂದರೆ ಆನಂದ ಪೂರ್ಣನಾದ ಭಗವಂತ, ಅವನಿಗೆ ಪದಂ ಅವನ ಪಾದವನ್ನು ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ಪದಂ ಅನ್ನೋದಕ್ಕೆ ಪಾದ ಅಂತ ನಾವು ತಿಳಿದಿದ್ದೇವೆ. ಆದರೆ ಪದ ಅಂದರೆ ಭಗವಂತ ಬರೆದಿದ್ದ ಪದ, ಭಗವಂತನ ಪಾದ ಭಗವಂತನ ಇನ್ನೊಂದು ಪದ ಭಗವಂತನ ಬರೆದಿದ್ದ ಪದ. ಭಗವಂತ ಬರೆದಿದ್ದ ಪದ ಯಾವುದು ಅಂದರೆ ವೇದವ್ಯಾಸರೂಪಿಯಾಗಿ ಏನು ನಮಗೆ ಪುರಾಣ ಗ್ರಂಥಗಳು, ಬ್ರಹ್ಮ ಸೂತ್ರಗಳು, ಇದೆಲ್ಲ ಏನು ವಿಶೇಷ ಗ್ರಂಥಗಳ ಶಾಸ್ತ್ರ ರತ್ನವನ್ನು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಅದನ್ನು ಕೂಡ ಆನಂದಸ್ಯ ಪದಂ, ಅದು ಕೂಡ ಮೋಕ್ಷವನ್ನು ಕಡೆ ಕರ್ಕೊಂಡು ಹೋಗುವುದಕ್ಕೆ ಆ ಸ್ತೋತ್ರಗಳು, ಆ ಗ್ರಂಥಗಳು ವಿಶೇಷವಾಗಿ ನಾವು ಅದನ್ನು ಓದಲೇಬೇಕು. ಅದಿಲ್ಲದೆ ನಮಗೆ ಭಗವಂತನ ಯಥಾರ್ಥ ಜ್ಞಾನ ಬರುವುದಿಲ್ಲ ಎಂಬುದಾಗಿ ಕೂಡ ಇಲ್ಲಿ ಸೂಚನೆ ಮಾಡಿದ್ದಾರೆ. ಈ ಭಗವಂತನ ಪಾದದಲ್ಲಿ ವಂದನೆಯನ್ನು ಮಾಡ್ತಾ ಇದ್ದೇನೆ. ಭಗವಂತ ರಚಿಸಿರುವಂತಹ ಈ ಪದದಲ್ಲೂ ನಾನು
ಅದಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಈಗ 2ನೇ ಶ್ಲೋಕ. ಸರ್ವವೇದ ಪದೋದ್ಗೀತ ಮಿಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವವೇದ ಪದೋದ್ಗೀತಂ ಅಂದರೆ ಸಕಲ ವೇದಗಳಿಂದ ಏನು ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದಿತನಾದವನು ಭಗವಂತ. ಈಗ ನಮ್ಮಲ್ಲಿ ಗೊಂದಲ ಉಂಟು. ಏನು ಅಂದರೆ ವೇದಗಳೇನಿದೆ ಶ್ರೇಷ್ಠ ಭಗವಂತನಲ್ಲಿ ಮಾಡುವ ಒಂದು ಪ್ರಾರ್ಥನೆ. ಇದರಲ್ಲಿ ಬೇರೆ ಬೇರೆ ಸೂಕ್ತಗಳುಂಟು. ಒಂದೊಂದು ಸೂಕ್ತ ಒಂದೊಂದು ದೇವತೆಗಳನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದೆ, ಇದರಲ್ಲಿ ಸಂಶಯ ಇಲ್ಲ. ಆದರೆ ಎಲ್ಲ ಶಾಸ್ತ್ರಗಳ ಮುಖ್ಯ ತಾತ್ಪರ್ಯ ಭಗವಂತನಲ್ಲೇ ಇದೆ ಎಂಬುದಾಗಿ ನಾವು ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ಈಗ ಗೀತಂ ಅಂದರೆ ಸಕಲ ವೇದಗಳಿಂದ ಸರ್ವೋತ್ತಮ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ, ಪ್ರತಿಪಾದನೆ ಯಾರಾಗಿದ್ದಾನೆ? ಹಾಗಾದರೆ ಎಲ್ಲ ಒಂದು ಸೂಕ್ತ ಅವರನ್ನು ಸರ್ವೋತ್ತಮ ಅಂತ ಕೊಂಡಾಡ್ತಿಲ್ಲ, ಬೇರೆ ದೇವತೆಗಳನ್ನು. ಅವರಿಗೆ ಯಾವುದೋ ಒಂದು ಸೂಕ್ತ ಇದೆ, ಮೇಧಾ ಸೂಕ್ತ ಇದೆ, ಸರಸ್ವತಿ ದೇವಿಯ ಬಗ್ಗೆ ಇದೆ. ಸರಸ್ವತಿ ಸರ್ವೋತ್ತಮಳು ಅಂತ ಅದು ಹೇಳ್ತಾನೆ ಇಲ್ಲ, ಭಗವಂತನೇ ಸರ್ವೋತ್ತಮ ಅಂತ ಆ ಸೂಕ್ತ ಹೇಳ್ತಾ ಇರೋದು. ಅವಾಂತರವಾಗಿ ಸರಸ್ವತಿ ದೇವಿಯನ್ನು ಕೊಂಡಾಡ್ತಾ ಇದೆ. ಹಾಗಾಗಿ ಪ್ರತಿ ಒಂದು ವೇದದ ಸೂಕ್ತ ಏನಿದೆ ಅದು ಕೂಡ ಭಗವಂತನನ್ನೇ ಮುಖ್ಯವಾಗಿ ಭಗವಂತನನ್ನೇ ಪ್ರತಿಪಾದನೆ, ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಹೀಗಾಗಿ ಸರ್ವವೇದ ಪದೋದ್ಗೀತಂ ಇಂದಿರಾ ವಾಸಂ ಅಂದರೆ ಇದು ಎಂಥ ಭಗವಂತನ ಅಲ್ಲಿ ಭಗವಂತನ ಯಾರಿದ್ದಾರೆ ಅಂದರೆ ಶ್ರೀ ಮಹಾಲಕ್ಷ್ಮಿಯ ನೆಲೆಯಾದ ಉತ್ತಮವಾದ ಏನಿದೆ. ಈಗ ಭಗವಂತನ ಪದದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಭಗವಂತನ ಪಾದ ಯಾರಿಗೆ ಮುಖ್ಯ ನೆಲೆ ಅಂದರೆ ಲಕ್ಷ್ಮೀದೇವಿ ಸದಾಕಾಲ ಇರುವ ಸ್ಥಳವೇ ಭಗವಂತನ ಪಾದದಲ್ಲಿ ಸದಾ ತನ್ನ ಮನಸ್ಸನ್ನು ಇಟ್ಟು ಅಲ್ಲೇ ಭಗವಂತನ ಪಾದದಲ್ಲಿ ಸೇವೆಯನ್ನು ಮಾಡ್ತೇವೆ. ನಾವು ನೋಡ್ತೇವೆ ಸಾಮಾನ್ಯವಾಗಿ ಒಂದು ಚಿತ್ರ, ಏನು ವೈಕುಂಠದ ಚಿತ್ರವನ್ನು ನೋಡ್ತೇವೆ. ಅಲ್ಲಿ ನಾವು ಏನು ನೋಡೋದು? ಶೇಷದೇವರ ಮೇಲೆ ಭಗವಂತ ಮಲಗಿದ್ದಾನೆ, ಅವನ ಪಾದದಲ್ಲಿ ಮಹಾಲಕ್ಷ್ಮಿ ಅವನನ್ನು ಸೇವಿಸ್ತಾ ಇರ್ತಾಳೆ. ಹಾಗಾಗಿ ಈ ಪಾದ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಕೂಡ ಸದಾಕಾಲ ಭಗವಂತನ ವಂದನೆಯನ್ನು ಯಾರು ಮಾಡ್ತಾ ಇರ್ತಾಳೆ, ಪೂಜೆಯನ್ನು ಯಾರು ಮಾಡ್ತಾ ಇರ್ತಾಳೆ? ಲಕ್ಷ್ಮೀದೇವಿಯನ್ನು ಮಾಡ್ತಾ ಇರ್ತಾಳೆ. ಹೀಗಾಗಿ ಪದಗಳ ಸಕಲ ವೇದಗಳ ಪ್ರತ್ಯಕ್ಷರ ಕೂಡ ಭಗವಂತನಲ್ಲೇ ಇದೆ, ಅದಕ್ಕೆ ಪದಂ ಆ ಪಾದ. ಮತ್ತು ಇತರ ದೇವತೆಗಳು ಏನಿದ್ದಾರೆ ಅವರು ಏಕದೇಶದಲ್ಲಿ ಇರ್ತಾರೆ, ಅಂದರೆ ಕೆಲವು ಭಾಗಗಳಿಗೆ ಮಾತ್ರ ಅವರಿಗೆ ಸಮಸ್ತ ವೇದಗಳಿಗೆ ಮಹಾ ತಾತ್ಪರ್ಯ ಭಗವಂತನಲ್ಲೇ ಇದೆ ಎಂಬುದಾಗಿ ಇದು ನಾವು ತಿಳಿಬೇಕು. ಇದನ್ನೇ ಪರಮ ಮುಖ್ಯ ವೃತ್ತಿ ಅಂತ ಕರೀತಾರೆ. ಪರಮ ಮುಖ್ಯ ವೃತ್ತಿಯಿಂದ ಆ ಒಂದು ವೇದಗಳ ಮಹಾ ತಾತ್ಪರ್ಯ ಇಲ್ಲಿದೆ. ಮೇನ್ ಮೀನಿಂಗ್, ಫೋಕಸ್ಡ್ ಮೀನಿಂಗ್ ಅಂತ ಏನಂತೀವಿ, ಅದು ಭಗವಂತನಲ್ಲಿ ಎಲ್ಲೇ ಇದೆ ಎಂಬುದಾಗಿ ಇದರಲ್ಲಿ ನಾವು ನೋಡ್ತೇವೆ. ಇನ್ನು 3ನೇ ಶ್ಲೋಕ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವದೇವಾದಿದೇವಸ್ಯ ಸಕಲ ದೇವತೆಗಳಿಗೂ ಕೂಡ ಭಗವಂತ ದೇವತೆಯಾಗಿದ್ದಾನೆ. ಅವರಿಗೆ ದೇವದೇವ ಅಂತ ನಾವು ಅವನನ್ನು ಅದಕ್ಕೆ ಕರೆಯೋದು. ನಮಗೆಲ್ಲರೂ ದೇವತೆಗಳು. ಆ ದೇವತೆಗಳಿಗೆ ದೇವತೆ ಯಾರು? ಅದಕ್ಕೆ ಭಗವಂತ. ಅದಕ್ಕೆ ಸರ್ವದೇವಾದಿ ದೇವಸ್ಯ ವಿದಾರಿತ ಮಹತ್ತಮಃ ಅಂದರೆ ಏನು ಈ ಮಹತ್ತರವಾದ ಅಜ್ಞಾನವನ್ನು ಪರಿಹಾರವನ್ನು ಮಾಡುವವನು ವಿದಾರಿತ ಮಹತ್ತಮಃ. ನಮಗೆ ಅಜ್ಞಾನ ಪಾಪ ಮೊದಲಾದವುಗಳು ಅನೇಕ ಜನ್ಮಗಳಿಂದ ಸೇರಿಕೊಂಡು ಬಿಟ್ಟಿದೆ. ಇದು ಒಂದು ಜನ್ಮದಲ್ಲಿ ಬಂದಿದ್ದಲ್ಲ, ಗೊತ್ತಾಗಿರೋದ್ರಿಂದ ಬಂದಿರುವ ಪಾಪಗಳಲ್ಲಿ ಇಲ್ಲದೇ ಇರಬಹುದು, ಗೊತ್ತಿಲ್ಲದೇ ಇರೋ ಕೂಡ ನಮಗೆ ಪಾಪಗಳು ಅನೇಕ ಬಂದಿರ್ತದೆ. ಇವಾಗ ನಾವು ಸಾಮಾನ್ಯವಾಗಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ನೋಡ್ತೀವಿ, ನಮ್ಗೆ ಗೊತ್ತೇ ಆಗಿರಲ್ಲ, ನಾವು ತಪ್ಪನ್ನು ಮಾಡಿರ್ತಾರೆ, ಆದರೆ ಮನೆಗೆ ಅದಕ್ಕೆ ಫೈನ್ ಕಟ್ಟೋದಕ್ಕೆ ನಮ್ಮ ಮನೆಗೆ ಅದನ್ನು ಟಪಾಲನ್ನು ಕಳಿಸ್ತಾರೆ. ಅಂದರೆ ಗೊತ್ತಾಗಿಯೂ ನಾವು ತಪ್ಪವನ್ನು ಮಾಡ್ತಾ ಇರ್ತೇವೆ, ಗೊತ್ತಿಲ್ಲದೆ ಕೂಡ ಅನೇಕ ಪಾಪಗಳು ನಮ್ಮಿಂದ ನಡೆದಿರುತ್ತೆ. ಅದು ಎಷ್ಟು ಜನ್ಮಾಂತರದ ಪಾಪಗಳು. ಅದು ಕೂಡ ಅದೆಲ್ಲ ಕೂಡ ಪರಿಹಾರ ಪಡುವುದು ಯಾರು ಅಂತ ಹೇಳಿದ್ರೆ ಅದು ಭಗವಂತ. ಅದಕ್ಕೆ ದೇವಸ್ಯ ವಿದಾರಿತ ಮಹತ್ತಮಃ. ಅದೆಲ್ಲ ಕೂಡ ಆ ಅಂಧಕಾರ ಏನು ನಮ್ಮಲ್ಲಿದೆ ಅಜ್ಞಾನ, ಈ ಪಾಪದಿಂದ ಬಂದಿದ ಈ ಅಜ್ಞಾನ ಏನಿದೆ ಅದು ಹೆಂಗೆ ಬಂದಿದೆ ಅಂದರೆ ಅನೇಕ ಜನ್ಮಗಳಿಂದ ಪಾಪದಿಂದ ಬಂದಿರುವ ಅಜ್ಞಾನ, ಇದಷ್ಟು ಕೂಡ ಪರಿಹಾರ ಹೆಂಗೆ ಮಾಡ್ತಾನೆ ಭಗವಂತ ಅಂತ ಹೇಳಿದರೆ ಅವನ ನೋಟವೇ ಸಾಕು, ಅವನ ಯೋಚನೆ ಮಾಡಿದರೆ ಸಾಕು, ಅಷ್ಟು ಪಾಪಗಳು ಕೂಡ ಭಸ್ಮ ಆಗುತ್ತೆ. ಅದಕ್ಕೆ ವಿದಾರಿತರ ಮಹತ್ತರವಾದ ಅಜ್ಞಾನವನ್ನು ಯಾರು ಪರಿಹಾರವನ್ನು ಮಾಡ್ತಾರೋ ಅವನೇ ದೇವಸ್ಯ ಎಂಬುದಾಗಿ ಈ ಶ್ಲೋಕ. ಮತ್ತೆ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಇದು ಆನಂದಪೂರ್ಣವಾದ ಈ ಪದಂ
ಈ ಪಾದವನ್ನು ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಇದು ಎಂಥ ಪಾದ ಅಂದರೆ ಬ್ರಹ್ಮ, ಇಂದ್ರ ಮೊದಲಾದವ ಅನೇಕ ದೇವತೆಗಳು ಕೂಡ ಅವರು ಕೂಡ ವಿಶೇಷವಾಗಿ ಅದನ್ನು ನಮಸ್ಕಾರವನ್ನು ಮಾಡ್ತಾರೆ. ಈಗ 4ನೇ ಶ್ಲೋಕ. ಉದಾರ ಮಾದರ ನಿತ್ಯಂ ನಿಂದ್ಯಂ ಸುಂದರೀಪತೆ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರ ಅಭಿವಂದಿತಂ. ಉದಾರಂ ಅಂದರೆ ಮಹತ್ತರವಾದ, ಅಂದರೆ ಉನ್ನತವಾದ, ನಿತ್ಯಂ ನಿತ್ಯವಾದ, ಅನಿಂದ್ಯಂ ನಿಂದ್ಯಂ ಅಂದರೆ ದೋಷಪೂರ್ಣ, ಅನಿಂದ್ಯಂ ಅಂದರೆ ದೋಷರಹಿತನಾದ, ನಿರ್ದೋಷನಾದ, ಸುಂದರೀಪತೆ ಅಂದರೆ ಲಕ್ಷ್ಮೀಪತಿಯಾದ ಯಾರಿದ್ದಾನೆ ಅವರ ಪಾದವು ಏನು ಉತ್ತಮ ಏನು ಪಾದವು ಇಲ್ಲಿದೆ ಅದು ಉತ್ತಮಕ್ಕೂ ಅಂಗ ಆಗಿದೆ. ಅದು ಲಕ್ಷ್ಮೀ ದೇವಿ ಸದಾ ನಿತ್ಯ ಅಲ್ಲೇ ಇರ್ತಾಳೆ ಎಂಬುದಾಗಿ ನಾವು ತಿಳಿಬೋದು. ಉದಾರಂ ಅಂದರೆ ಮಹತ್ತರವಾದ, ನಿತ್ಯಂ ನಿತ್ಯವಾದ, ಅನಿಂದ್ಯಂ ನಿರ್ದೋಷವಾದ ಸುಂದರೀಪತೇಹೇ. ಇದೆಲ್ಲ ಕೂಡ ಭಗವಂತನಿಗೆ ಸೇರುವಂಥ ವಿಶೇಷ ಗುಣಗಳು. ಉದಾರಂ ಉನ್ನತ ಸ್ಥಾನದಲ್ಲಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ತಾರತಮ್ಯದಲ್ಲಿ ಮೊದಲನೇ ಸ್ಥಾನ ಭಗವಂತನಂದೇ. ನಿತ್ಯಂ ನಿತ್ಯವಾಗಿದ್ದಾನೆ, ಯಾವಾಗಲೂ ಏಕಪ್ರಕಾರವಾಗಿಯೇ ಇದ್ದಾನೆ, ನಿತ್ಯವೂ ಆಗಿದ್ದಾನೆ. ಅನಿಂದ್ಯಂ ಅಷ್ಟು ಸಮಯದಲ್ಲಿಂದ ಇದ್ದರೂ ಕೂಡ ಅವನಿಗೆ ನಿರ್ದೋಷವಾಗಿದ್ದಾನೆ, ಅವನಲ್ಲಿ ದೋಷಗಳೇ ಇಲ್ಲವೇ ಇಲ್ಲ, ಅದಕ್ಕೆ ನಿರ್ದೋಷನಾಗಿದ್ದಾನೆ. ಸುಂದರೀಪತೇ ಅಂದರೆ ಲಕ್ಷ್ಮೀಪತಿಯಾದ ಭಗವಂತ ಏನಿದ್ದಾನೆ ಅವನಿಗೆ ವಂದನೆ, ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಎಲ್ಲಿ ಮಾಡ್ತಾ ಇದ್ದೇನೆ? ಅವನ ಪದದಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಇದು ಈ ಪದ ಈ ಅವನ ಪಾದ ಏನಿದೆ ಅದನ್ನು ಯಾರು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಬ್ರಹ್ಮೇಂದ್ರಾದಿ ದೇವತೆಗಳು ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ. ಇನ್ನು 5ನೇ ಶ್ಲೋಕ. ಇಂದೀವರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರ ಅಭಿವಂದಿತಂ. ಇಂದೀವರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ ಅಂದರೆ ಇಂದೀವರೋದರ ನಿಭಂ ಅಂದರೆ ಕನ್ನೈದಿಲೆ ಏನು ಹೂವಿದೆ ಅದು ಬಳಸತ್ತುವಂತಹದ್ದು, ಅದು ಸುಪೂರ್ಣಂ ಅದು ಪೂರ್ಣನಾಗಿದ್ದಾನೆ. ಅದು ವಾದಿಮೋಹನಂ ವಾದಿಗಳನ್ನು ಮೋಹವನ್ನು ಪರಿಹರಿಸ್ತಾನೆ ಭಗವಂತ. ಯಾರು ಭಗವಂತನ ಬಗ್ಗೆ ನಿಜವಾದ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಭಗವಂತನನ್ನು ತಿಳಿಯಬೇಕು ಅಂತ ಒಂದು ನಿಜವಾದ ಒಂದು ಪ್ರಯತ್ನವನ್ನು ಮಾಡ್ತಾರೋ ಅವರಿಗೆ ಏನೇ ಅವರ ವಾದಿಗಳು, ಅವರು ಏನು ಭಗವಂತನ ಚಿಂತನೆಯನ್ನು ಮಾಡುವವರು, ವಿದ್ವಾಂಸರು, ಪಂಡಿತರು, ವಿದ್ಯಾರ್ಥಿಗಳು ಅಂತ ಅರ್ಥ. ಮೋಹದಂ ಅವರಿಗೆ ಏನು ಮೋಹ ತಪ್ಪ ಜ್ಞಾನ ಇದೆ, ಅವರಿಗೆ ಏನು ಸಂಶಯ ಇದೆ ಅದೆಲ್ಲ ಕೂಡ ಪರಿಹಾರವನ್ನು ಮಾಡ್ತಾನೆ. ಅದಕ್ಕೆ ವಾದಿಮೋದನಂ. ಇಲ್ಲಿ ಏನು ಅಂದರೆ ಇಲ್ಲಿ ಭಗವಂತನ ಪಾದ ಹೆಂಗೆ ಕಾಣಿಸ್ತದೆ ಅಂತ ಹೇಳಿದ್ರೆ ಅವನು ಪ್ರತಿ ಸತಿ ಕೂಡ ಶ್ಯಾಮವರ್ಣ, ರಾಮರೂಪದಿಂದ ಇರಬಹುದು, ಕೃಷ್ಣ ರೂಪದಲ್ಲಿ, 2 ರೂಪದಲ್ಲೂ ಭಗವಂತ ಕೃಷ್ಣವರ್ಣದಿಂದ ಬಂದಿದ್ದಾನೆ, ಶ್ಯಾಮವರ್ಣ. ಅದಕ್ಕೆ ಅವನಿಗೆ ಪಾದ ಕನ್ನೈದಿಲಿ ಹೆಂಗೆ ಕಂಗೊಳಿಸ್ತಾ ಇದೆ ಎಂಬುದಾಗಿ ಇದನ್ನು ಹೇಳಿದ್ದಾನೆ. ಈಗ ಸುಪೂರ್ಣಂ ಅಂದರೆ ಏನು ಪಾದದ ಅವಯವಗಳು ಸಹ ಕೂಡ ಸಂಪೂರ್ಣವಾಗಿದೆ. ಸ್ವಗತ ಭೇದ ವಿವರ್ಜಿತ ಭಗವಂತನ ಎಲ್ಲ ಅವಯವೂ ಕೂಡ ಪರಿಪೂರ್ಣನಾಗಿದೆ. ಹಾಗೆ ಅದಕ್ಕೆ ಒಂದು ಸುಪೂರ್ಣಂ, ಅವನ ಯಾವ ಅವಯವೂ ಕೂಡ ಪೂರ್ಣವಾಗಿದೆ, ಎಲ್ಲ ಗುಣಗಳು ಪೂರ್ಣ ಮಟ್ಟದಲ್ಲಿ ಇದೆ, ಎಲ್ಲ ಗುಣಗಳು ಇದೆ ಮತ್ತೆ. ಹೀಗಾಗಿ ಸುಪೂರ್ಣಂ. ಮತ್ತೆ ಸ್ವರೂಪತಃ ಭಗವಂತ ಅವನು ಏನು ಮಾಡ್ತಾನೆ, ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಜ್ಞಾನವನ್ನು ಕೊಡ್ತಾನೆ, ಯಾರು ಅಜ್ಞಾನಿಗಳಿರ್ತಾರೆ ಅವ್ರನ್ನ ಅಂಧನ್ ತಪಸ್ಸಿಗೆ ಕಳಿಸ್ತಾನೆ. ಹೀಗಾಗಿ ಇಂದೀವರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರ ಅಭಿವಂದಿತಂ ಎಂಬುದಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. 6ನೇ ಶ್ಲೋಕ. ಸರ್ವಾಮೈಶ್ವರ್ಯ ವಿಮುಕ್ತ್ಯಾದೇಹೆ ಅಂದರೆ ಸಕಲ ದೇವತೆಗಳಿಗೂ ಐಶ್ವರ್ಯ, ಮುಕ್ತಿ ಮೊದಲಾದವನ್ನು ಕೊಡುವವನು ಎಂಬುದಾಗಿ. ಸರ್ವಾಮೈಶ್ವರ್ಯ ವಿಮುಕ್ತ್ಯಾದೇಹೆ ಅವರಿಗೆಲ್ಲರವನ್ನು ಸಕಲ ದೇವತೆಗಳಿಗೂ ಐಶ್ವರ್ಯ, ಮುಕ್ತಿ ಎಲ್ಲವನ್ನು ಕೂಡ ಅವನು ಕೊಡ್ತಾನೆ. ದಾತೃ ಅಂದರೆ ನೀಡುವವನು ಅಂತ. ಪರಮ ಅಂದರೆ ಶ್ರೇಷ್ಠನಾದವನು ಇವನೇ ಭಗವಂತ. ಇವನಿಗೆ ವರ ಅಂದರೆ ಶ್ರೇಷ್ಠವಾದ ಈ ಭಗವಂತನನ್ನು ಪಾದದಲ್ಲಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಈಗ ಇಲ್ಲೇನು ಅಂದರೆ ಪರಮೈಶ್ವರ್ಯ, ಇಲ್ಲಿ ಏನು ಭಗವಂತನಲ್ಲಿ ಏನು ಪರಮೈಶ್ವರ್ಯ ಇದೆ ಅವನು ಅದನ್ನು ದೇವತೆಗಳಿಗೆ ಕೊಡ್ತಾನೆ. ಹಾಗಾದರೆ ದೇವತೆಗಳಿಗೆ ಏನೇ ಒಂದು ಶಕ್ತಿ, ಒಂದು ಅವರ ಹತ್ರ ಇರುವ ಸಂಪತ್ತು, ಒಂದು ಐಶ್ವರ್ಯ ಎಲ್ಲ ಕೂಡ ಇದೆ, ಕೊನೆಗೆ ಅವರಿಗೆ ಒಂದು ಮುಕ್ತಿಯನ್ನೇ ಕೊಡ್ತಾನೆ. ಹೀಗಾಗಿ ಸರ್ವ ಅಮರ ಅಂದರೆ ಎಲ್ಲ ಅಮರಗಳ ದೇವತೆಗಳಿಗೆ ಐಶ್ವರ್ಯವನ್ನು ಕೊಡ್ತಾನೆ. ಹಾಗಾಗಿ ಈಗ ಮಾಡಿ ದೇವತೆಗಳನ್ನ ಆಶ್ಚರ್ಯವನ್ನು ಪಡಿಸ್ತಾನೆ. ಕೊನೆಗೆ ಆ ದೇವತೆಗಳಿಗೆ ಆಶ್ಚರ್ಯ ಆಗಬೇಕು.
ಇವಾಗ ಸಾಮಾನ್ಯ ಜನರಿಗೆ ಆಶ್ಚರ್ಯ ಆಗೋದೇನೋ ದೊಡ್ಡದಲ್ಲ, ಆದರೆ ಇದು ದೇವತೆಗಳಿಗೆ ಆಶ್ಚರ್ಯ ಆಗ್ತಾ ಇದೆ, ಅದು ನಿಜವಾದ ಆಶ್ಚರ್ಯ ಆಗಿರಬೇಕು. ಯಾರಿಗೂ ದೇವತೆಗಳಿಗೆ ಅರ್ಥ ಆಗಲಿಲ್ಲ ಎಂಬುದು ಯಾರು ಅಂದರೆ ಭಗವಂತ ಆ ರೀತಿಯಾಗಿದ್ದಾನೆ. ಹಾಗಾಗಿ ಮೀನ ರೂಪದಿಂದ ಬಂದಾಗ ಒಂದು ಚಿಕ್ಕ ಮೀನಾಗಿ ಬಂದು ಎಷ್ಟು ದೊಡ್ಡ ಮೀನಾಗಿ ಆಗಿಬಿಟ್ಟ. ಈಗ ನಮ್ಮ ರಾಮದೇವರು ಬಂದರು, ಅವರು ಬಂದಾಗ ರಾವಣನ ಅಗಾಧವ ಅನಂತವಾದ ಸೈನ್ಯ, ದೊಡ್ಡ ಸೈನ್ಯ, ಅಮೋಘ ಅಕ್ಷೌಹಿಣಿ ಸೈನ್ಯಗಳನ್ನು ತಗೊಂಡ್ಬಂದಿದ್ದಾನೆ. ಅದಷ್ಟು ಕೂಡ ಅಡಗಿಸಿದಾಗ ಅವನು ಆ ರಾಕ್ಷಸರೆಲ್ಲ ಬ್ರಹ್ಮದೇವರ ವರದಿಂದ ಹೊರಗಡೆ ಬಂದರಂತೆ. ಅವರ ವರ ಕೂಡಿದವರು, ಅವ್ರನ್ನೆಲ್ಲ ಸಂಹಾರ ಮಾಡೋದಕ್ಕೆ ರಾಮದೇವರಿಗೆ ಒಬ್ಬರಿಗೆ ಸಾಧ್ಯ. ಅಷ್ಟು ಜನ ಒಟ್ಟಿಗೆ ಬಂದಾಗ ಏನು ಮಾಡಿದರು, ರಾಮದೇವ ಅಷ್ಟು ರೂಪವನ್ನು ತಾಳಿದ್ದಾರೆ, ಅದೇ ಆಶ್ಚರ್ಯ. ಮತ್ತೆ ನಮ್ಮ ವಿಶ್ವರೂಪವನ್ನು ತೋರಿಸಿದ್ದಾನೆ ಅರ್ಜುನನಿಗೆ. ಅರ್ಜುನ ಸಾಕ್ಷಾತ್ ಇಂದ್ರ, ಅವನಿಗೆ ಕೂಡ ಆಶ್ಚರ್ಯ ಆಯ್ತಂತೆ. ಈ ರೂಪವನ್ನು ವಿರಾಟ್ ರೂಪವನ್ನು ನೋಡಿ, ವಿಶ್ವರೂಪವನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯ್ತಂತೆ. ಹೀಗಾಗಿ ಎಲ್ಲ ದೇವತೆಗಳಿಗೂ ಕೂಡ ಅಮರರಿಗೆ ಐಶ್ವರ್ಯವನ್ನು ಕೊಡ್ತಾನೆ ಎಂಬುದಾಗಿ ಅವನು ಹೇಳ್ತಾನೆ. ಇನ್ನು ಇದೆಲ್ಲ ಮಾಡಿ ನಾನು ಎಲ್ಲಿಗೆ ಪೂಜೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು ಅಂದರೆ ಪದಂ, ಭಗವಂತನ ಪಾದದಲ್ಲಿ. ಈ ಪಾದದ ಎಷ್ಟು ಮಹತ್ವ ಇದೆ ಅಂತ ಹೇಳಿದರೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರ ನದಿ ಯಾವುದು ಅಂದರೆ ಸಂಶಯವೇ ಇಲ್ಲ, ಗಂಗಾ ನದಿ ಅಂತ ನಾವು ಹೇಳ್ತೇವೆ. ಆದರೆ ಗಂಗೆಯ ಪಾವಿತ್ರತೆ ಎಲ್ಲಿಂದ ಬಂತು? ಭಗವಂತನ ಪಾದೋದಕದ ಆದ್ದರಿಂದ ಗಂಗೆಗೆ ಆ ಪಾವಿತ್ರ್ಯ ಬಂದಿದೆ. ಹಾಗಾಗಿ ಬ್ರಹ್ಮದೇವರು, ರುದ್ರದೇವರು ಎಲ್ಲ ಕೂಡ ಆ ಗಂಗೆಯ ನದಿ, ಆ ನೀರನ್ನು ಹಿಡಿದುಕೊಂಡು ಬ್ರಹ್ಮದೇವರು ತರ ಕಮಂಡಲದಲ್ಲಿ ಹಿಡಿದಿದ್ದಾರೆ. ಮತ್ತು ಅದೇ ಗಂಗೆಯನ್ನು ನಮ್ಮ ರುದ್ರದೇವರು ತಮ್ಮ ತಲೆಯಲ್ಲಿ ಧಾರಣೆಯನ್ನು ಮಾಡಿದ್ದಾರೆ. ಯಾಕಿಷ್ಟು ವಿಶೇಷತೆ ಬಂತು ಅಂದರೆ ಅದು ಭಗವಂತನ ಪಾದದಿಂದ ಹುಟ್ಟಿದ ಗಂಗೆ. ಹಾಗಾಗಿ ಪ್ರತಿ ಭಗವಂತನ ಅವಯವಗಳಿಂದ ಹುಟ್ಟಿದ ಪ್ರತಿ ಒಂದು ವಸ್ತುವು ಕೂಡ ಅಷ್ಟು ಪವಿತ್ರಕರ, ಅಂದರೆ ಭಗವಂತನ ಎಷ್ಟು ಪವಿತ್ರಕರ ಎಂಬುದಾಗಿ ನಾವು ತಿಳಿಬಹುದು. ಇನ್ನು ಮುಂದಿನ ಶ್ಲೋಕ, ದೂರ ತರಂ ಎತ್ತು ತದೇವಾಂತಿಕ ಮಾಂತಿಕ ಆನಂತಸ್ಯ ಪದಂ ವಂದೇ ಬ್ರಹ್ಮೇಂದ್ರಾಭ್ಯಭಿವಂದಿತಂ. ಅಂದರೆ ಎತ್ತು ಒಂದು ಯಾವುದು, ದೂರಾತ್ ಅಂದರೆ ದೂರಕ್ಕಿಂತ, ದೂರತರಂ ಅತ್ಯಂತ ದೂರವಾಗುವುದು, ಮತ್ತೆ ತದೇವ ಅದೇ ಕೂಡ, ಅಂತಿಕಾತ್ ಅಂದರೆ ಹತ್ತಿರದಂತೆ, ಆಂತಿಕಾಂ ಅಂದರೆ ಹತ್ತಿರವಾಗಿಯೇ ಇರುವುದು. ಒಂದು ವಸ್ತು ಹೆಂಗಿದೆ ಅಂತ ಹೇಳಿದ್ರೆ, ನಾವು ತುಂಬ ದೂರ ಇದೆ ಅಂತ ನಾವು ಯಾವುದೋ ಒಂದು ವಸ್ತು ವಿಚಾರ ಬಗ್ಗೆ ಮಾಡಿದಾಗ ಅದಕ್ಕಿಂತ ಮುಂದೆ ದೂರ ಇದೆಯಂತೆ. ಅದೇ ಭಗವಂತ. ನಾವು ತುಂಬ ದೂರ ಇದೆಯಪ್ಪ, ಆ ಗ್ರಹ ನಮ್ಮ ಪೃಥ್ವಿಯಿಂದ ತುಂಬ ದೂರ ಇದೆ ಅಂತ ನಾವು ಹೇಳ್ತೀವಿ. ಭಗವಂತ ಅದಕ್ಕಿಂತ ದೂರ ಇದ್ದಾನೆ. ನಮ್ಮ ಹತ್ತಿರ ಏನೋ ಇದೆ, ತುಂಬ ಹತ್ತಿರ ಇದೆ, ಯಾರೋ ಇದ್ದಾರೆ ಅಥವಾ ಏನೋ ಒಂದು ವಸ್ತು ಇದೆ ಅಂದರೆ ಭಗವಂತ ನಮಗೆ ಅದಕ್ಕಿಂತ ಹತ್ತಿರ ಆಗಿದ್ದಾನೆ. ಇದು ವಿರುದ್ಧ ಧರ್ಮ ಅಂತ ಕರಿತೇವೆ ನಾವು. ಒಂದೇ ವಸ್ತುವಿನಲ್ಲಿ ವಿರುದ್ಧ ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರ ಭಗವಂತನ ವಿಚಾರ ಬಗ್ಗೆ ಮಾತಾಡಿದಾಗ ಅದು ಸಮನ್ವಯ ಆಗುತ್ತೆ. ಭಗವಂತ ನಾವು ಯಾವುದು ಅತಿ ದೂರ ಅಂತ ನಾವು ತಿಳ್ಕೊಂಡಿರ್ತೀವೋ, ಭಗವಂತ ಅದಕ್ಕಿಂತ ದೂರ ಇದ್ದಾನೆ. ಯಾವುದು ನಮ್ಮ ಹತ್ತಿರ ಇದೆ ಅಂತ ತಿಳ್ಕೊತೀವೋ ಅವನು ಅದಕ್ಕಿಂತ ಹತ್ತಿರ ಇದ್ದಾನೆ. ಅದು ಭಗವಂತನ ವಿಶೇಷ ಶಕ್ತಿ. ಇವಾಗ ಯಾರಿಂದ ದೂರ ಆಗ್ತಾನೆ ಅಂದರೆ, ಯಾರೋ ರಾಕ್ಷಸರೋ, ಯಾರು ತಪ್ಪಾಗಿ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೋ, ಯಾರೋ ಅನ್ಯಥಾ ಜ್ಞಾನ ಅವರ ಮನಸ್ಸಲ್ಲಿದೆಯೋ, ಭಗವಂತ ಯಾರು ಅಂತ ತಿಳಿತಿಲ್ವೋ, ಪಾಪಿಗಳು ಯಾರಿದ್ದಾರೆ, ಹರಿದ್ವೇಷಗಳು ಯಾರಿದ್ದಾರೋ ಅವರಿಗಿಂತ ಅವನು ಅತ್ಯಂತ ದೂರರಾಗಿದ್ದಾನೆ. ಯಾರಿಗೆ ಹತ್ತಿರ ಇದ್ದಾನೆ ಅಂತ ಹೇಳಿದರೆ, ಯಾರು ಜ್ಞಾನಿಗಳಿದ್ದಾರೆ, ಯಾರು ಭಕ್ತರಿದ್ದಾರೆ, ಯಾರು ಭಗವಂತನಿಗೆ ಶರಣ ಹೋಗ್ತಾರೋ ಅವರಿಗೆ ತುಂಬ ಹತ್ತಿರ ಬರ್ತಾನೆ. ಎಷ್ಟು ಹತ್ತಿರ ಅಂತ ಹೇಳಿದ್ರೆ ಅವರ ಒಳಗಡೆನೇ ಭಗವಂತ ಇರ್ತಾನೆ. ನಮ್ಮ ಒಳಗಡೆ ಇರುವುದು ಭಗವಂತ ಮಾತ್ರ. ಹಾಗಾಗಿ ನಮಗೆ ತುಂಬ ಹತ್ತಿರದ ಹೃದಯದಲ್ಲಿ ಯಾರಿದ್ದಾರೋ ಅವರು ತುಂಬ ನಮಗೆ ಹತ್ತಿರದವರು ಅಂತ ಹೇಳ್ತೀವಲ್ಲ, ಹೃದಯದಲ್ಲಿ ಯಾರಿದ್ದಾನೆ ಅಂದರೆ ಭಗವಂತ ಒಂದು ಚಿಕ್ಕ ಕೋಣೆಯಲ್ಲಿ ಒಂದು ಚಿಕ್ಕ ಬಿಂದು ಆಗಿ ಅಲ್ಲಿರ್ತಾನೆ. ಅಷ್ಟು ಚಿಕ್ಕ ಜಾಗದಲ್ಲಿ ಭಗವಂತ ಇರ್ತಾನಂತೆ. ದಹರಾಕಾಶ ಅಂತ ಒಂದು ಚಿಕ್ಕ ಸ್ಥಳ, ಆ ಸ್ಥಳದಲ್ಲಿ ಭಗವಂತ ಎಲ್ಲರ ಹೃದಯ ಪ್ರತಿಯೊಬ್ಬರ ಪ್ರಾಣಿಗಳ ಹೃದಯದಲ್ಲೂ ಭಗವಂತ ಇರ್ತಾನಂತೆ. ಅದಕ್ಕೆ ಈ ನಮ್ಮ ಭಗವಂತನ ಏನಿದೆ